ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಈ ರಾತ್ರಿ ಜಾವದಲ್ಲಿ ನಿಮ್ಮೊಟ್ಟಿಗೆ ಸೇರಿ ಕರ್ತನನ್ನ ಸ್ತುತಿಸಲಿಕ್ಕೂ ಮತ್ತು ಆತನನ್ನು ಕೊಂಡಾಡ್ಲಿಕ್ಕೂ ವಾಕ್ಯವನ್ನು ಹೇಳಲಿಕ್ಕೂ ದೇವರು ಕೊಟ್ಟಂತ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಅಷ್ಟು ಮಾತ್ರದಲ್ಲ, ಶಿವಮೊಗ್ಗ ಸಭೆಯ ಬೇರೆಯಂತ ಅಬ್ರಾಮ್ ಅಂಕಲ್ ಅವರಿಗೂ ಕುಟುಂಬಕ್ಕೂ ಮಾತ್ರದಲ್ಲ, ಶಿವಮೊಗ್ಗ ಸಭೆಯಲ್ಲಿ ಕೂಡಿ ಬರಂತ ಎಲ್ಲಾ ದೇವ ಜನರಿಗೂ ನಮ್ಮ ಕರ್ತನಾದ ಯೇಸು ಸ್ವಾಮಿಯಲ್ಲಿ ತುಂಬ ಹೃದಯಪೂರ್ವಕವಾದಂತ ವಂದನೆಯನ್ನು ಹೇಳಿ ನನ್ನ ಮಾತನ್ನ ನಾನು ಮುಂದುವರಿಸುವಂತನಾಗಿದ್ದೇನೆ. ಈ ಪ್ರಸ್ತುತ ದಿನಗಳಲ್ಲಿ ಈ ಕರೋನಾ ವೈರಸ್ಸಿನ ಸುದ್ದಿಯನ್ನ ಕೇಳಿದಂತ ನಾವೆಲ್ಲರೂ ಸಹ ಪ್ರತಿನಿತ್ಯವೂ ಪ್ರಾರ್ಥನೆಯನ್ನ ಮಾಡ್ತಾ ಬರ್ತಾ ಇದ್ದೇವೆ. ಪ್ರಾರ್ಥನೆ ಮಾಡ್ತಾ ಅನೇಕ ಆಶೀರ್ವಾದಗಳು ಸಹ ಪಡ್ಕೊಳ್ತಾ ಇದ್ದೀವಿ. ಅನೇಕರು ಗುಣಮುಖರಾಗಿದ್ದಂತ ಸಂಗತಿಗಳನ್ನ ಕೇಳ್ತಾ ಇದ್ದೀವಿ. ಇದೆಲ್ಲ ದೇವ್ರ ಮಕ್ಕಳು ಮಾಡಿದಂತ ಒಂದು ಪ್ರಾರ್ಥನೆಯ ಪ್ರತಿಫಲ ಎಂಬುದಾಗಿ ನಾನು ನೆನೆಸುತ್ತೇನೆ. ಈ ಸಮಯದಲ್ಲಿ ನಾನು ಪ್ರಾರ್ಥನೆಗೆ ಸಂಬಂಧಪಟ್ಟಂತ ಕೆಲವು ಸತ್ಯಾಂಶಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕೆಂಬಂತ ಅಭಿಪ್ರಾಯವು ದೇವರು ನನಗೆ ಮಧ್ಯಾಹ್ನ ಜಾವದಲ್ಲಿ ನನ್ನ ಮನಸ್ಸಿಗೆ ತಂದಿರ್ತಾನೆ. ಹೀಗಾಗಿ ಈ ಸಮಯದಲ್ಲಿ ನಿಮ್ಮೊಟ್ಟಿಗೆ ನಾನು ಮತ್ತಾಯನ ಬರೆದ ಸುವಾರ್ತೆ ಅದರಲ್ಲಿರತಕ್ಕಂತ 5ನೇ ಅಧ್ಯಾಯದ 43 ಮತ್ತು 44 ವಚನಗಳನ್ನ ನಿಮಗೋಸ್ಕರ ನಾನು ಓದ್ತೀನಿ, ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 43 ಮತ್ತು 44 ವಚನ. ನಿನ್ನ ನೆರೆಯವರನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳಿದೆ ಎಂಬುದಾಗಿ ಕೇಳಿದ್ರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸೋರ್ಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿರಿ ಎಂಬುದಾಗಿ. ಇಲ್ಲಿ ಓದಿದಂತ ವಚನ ಭಾಗದಲ್ಲಿ ನಮ್ಮ ಕರ್ತನಾದ ಯೇಸು ಸ್ವಾಮಿಯು ತನ್ನ ಶಿಷ್ಯರಿಗೆ ಹೇಳಿದಂತ ಒಂದು ಸಂಗತಿಗಳನ್ನ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈ ಮತ್ತಾಯನ ಬರೆದ ಸುವಾರ್ತೆಯ ಕೆಲವು ಸತ್ಯಾಂಶಗಳನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಈ ಮತ್ತಾಯನ ಸುವಾರ್ತೆಯು ಈ ಬರೆದಂತ ಮತ್ತಾಯನ ಸುವಾರ್ತೆ ಗ್ರಂಥ ಓದು ಮತ್ತಾಯನು ತಾನೇ ಬರೆದಿದ್ದಾನೆ. ಈ ಮತ್ತಾಯನ ಸುವಾರ್ತೆ ಬರೆದಂತ ಕಾಲ ಕ್ರಿಸ್ತ ಶಕ 36 ಮತ್ತು 37ನೇ ಇಸ್ವಿಯಲ್ಲಿ ಎಂಬುದಾಗಿ ದೇವರ ವಾಕ್ಯವನ್ನ ಧ್ಯಾನ ಮಾಡಿದಂತ ಮಹಾ ಪಂಡಿತ್ ಹೇಳುವಂತ ಮಾತು. ಬರೆದಂತ ಸ್ಥಳ ಯೂದಾಯದಲ್ಲಿ ಕೂತು ಬರೆದಿದೆ ಎಂಬುದಾಗಿ ಹೇಳುವಂತದಾಗಿದೆ. ಈ ಮತ್ತಾಯನ ಸುವಾರ್ತೆಯ ಗ್ರಂಥದ ಪರಿಚಯ ಈ ರೀತಿಯಾಗಿ ಉಂಟು. ಯೇಸು ಕ್ರಿಸ್ತನು ದೇವರು ಕಳಿಸಿದ್ದ ಯೆಹೂದ್ಯರ ಅರಸನು ಹಾಗೂ ಜಗದ್ರಕ್ಷಕನು ಎಂದು ಮತ್ತಾಯನು ಈ ಸುವಾರ್ತೆಯಲ್ಲಿ ಒತ್ತಿ ಹೇಳುತ್ತಾನೆ. ಮತ್ತಾಯನು ಯೆಹೂದ್ಯರ ಓದುಗಾರರನ್ನು ಉದ್ದೇಶಿಸಿ ಈ ಗ್ರಂಥವನ್ನು ಬರೆಯುವುದರಿಂದ ಹಳ ಒಡಂಬಡಿಕೆಯಲ್ಲಿರುವ ಯೆಹೂದ್ಯರು ವಂಶಗಳಿಂದ ಪ್ರಾರಂಭಿಸುತ್ತಾನೆ. ಅಷ್ಟು ಮಾತ್ರದಲ್ಲ, ಯೇಸು ಕ್ರಿಸ್ತನು ಅರಸನಾದ ದಾವೀದನ ಕುಲದ ಹಿನ್ನೆಲೆಯಿಂದ ಬಂದವನೆಂದು ಮತ್ತಾಯನು ಈ ಮತ್ತಾಯನ ಸುವಾರ್ತೆಯಲ್ಲಿ ಪ್ರಕಟಿಸುವಂತನಾಗಿದ್ದಾನೆ. ಈ ಮತ್ತಾಯನ ಸುವಾರ್ತೆಯು ನಾವು ಕಲಿಯುವಾಗ ಇದರ 8 ಭಾಗಗಳಾಗಿ ನಾವು ಕಲಿಯಬಹುದು. ಮೊದಲನೇ ಭಾಗದಲ್ಲಿ ಯೇಸು ಕ್ರಿಸ್ತನ ವಂಶಾವಳಿಯನ್ನು ನಾವು ನೋಡಬಹುದು. ಅದು ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಿಂದ 17ನೇ ವಚನದವರೆಗೂ ನಾವು ನೋಡಬಹುದು. 2ನೇ ಭಾಗ ಯೇಸು ಕ್ರಿಸ್ತನ ಜನನದ ವಿಷಯ ಕುರಿತಾಗಿ ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಿಂದ 2ನೇ ಅಧ್ಯಾಯದ 23ನೇ ವಚನದವರೆಗೂ ನಾವು ನೋಡಬಹುದು. 3ನೇದಾಗಿ ಯೇಸು ಕ್ರಿಸ್ತನ ದೀಕ್ಷಾ ಸ್ನಾನ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನದಿಂದ ಅದರ 17ನೇ ವಚನದವರೆಗೂ. 4ನೇದಾಗಿ ನೋಡುವಾಗ ಯೇಸು ಕ್ರಿಸ್ತನ ಶೋಧನೆ ವಿಷಯ ಕುರಿತಾಗಿ ನೋಡ್ತೀವಿ. ಅದು ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ನೋಡುವಂತರಾಗಿದ್ದೇವೆ. 5ನೇದಾಗಿ ಯೇಸುವಿನ ಒಂದು ಸೇವೆ 4ನೇ ಅಧ್ಯಾಯ 12ನೇ ವಚನದಿಂದ 25ನೇ ಅಧ್ಯಾಯದ 46ನೇ ವಚನದವರೆಗೂ. 6ನೇದಾಗಿ ನಮ್ಮ ಕರ್ತನಾದ ಯೇಸು ಸ್ವಾಮಿಯ ಕಡೆಯ ಭೋಜನ ವಿಷಯ ಕುರಿತಾಗಿ ಮತ್ತಾಯನ ಸುವಾರ್ತೆ 26ನೇ ನೋಡಬಹುದು. 7ನೇದಾಗಿ ಯೇಸು ಸ್ವಾಮಿಯ ಶಿಲುಬೆಯ ಮರಣ, ಅದು ನಾವು 27ನೇ ಅಧ್ಯಾಯದಿಂದ ಗಮನಿಸಬಹುದು. 8ನೇದಾಗಿ ಯೇಸು ಸ್ವಾಮಿಯ ಪುನರುತ್ಥಾನದ ವಿಷಯ ಕುರಿತಾಗಿ ಅದು ನಾವು ಈ ಅಧ್ಯಾಯ ಮತ್ತಾಯನ ಸುವಾರ್ತೆಯ ಕೊನೆಯ ಅಧ್ಯಾಯ 22ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು.
ಈ ಅಧ್ಯಾಯದ ಪ್ರಧಾನ ವಿಷಯ ಏನೆಂದು ನೋಡೋದಾದ್ರೆ ಕ್ರಿಸ್ತನ ವಾಗ್ದಾನದ ಅರಸನು ಎಂಬುದಾಗಿ ಇದರ ಮುಖ್ಯ ವಿಷಯವಾಗಿದೆ ಅಥವಾ ಪ್ರಧಾನ ವಿಷಯವಾಗಿದೆ. ಈ ಪುಸ್ತಕದಲ್ಲಿ ಯೇಸು ಕ್ರಿಸ್ತನ ಚಿತ್ರವನ್ನು ನಾವು ನೋಡುವಾಗ ಯಹೂದ್ಯರ ಅರಸನು ಎಂಬುದಾಗಿ ಅದರ ಚಿತ್ರವನ್ನು ನಾವು ಗಮನಿಸುವಂತರಾಗಿದ್ದೇವೆ. ಅದು ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ನೋಡುವಂತರಾಗಿದೆ. ಈ ಮತ್ತಾಯನ ಸುವಾರ್ತೆಯ ಒಂದು ಸರಿಯಾದ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ನಾನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ನಾನು ಪ್ರಾಮುಖ್ಯವಾದಂತಹ ವಿಷಯಕ್ಕೆ ನಾನು ಬರ್ತೀನಿ. ಈಗ ತಾನೇ ನಾವು ಓದಿದಂತ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 44ನೇ ವರ್ಷದಲ್ಲಿ ನಮ್ಮ ಕರ್ತನಾದ ಯೇಸು ಸ್ವಾಮಿಯು 5ನೇ ಅಧ್ಯಾಯ 6ನೇ ಅಧ್ಯಾಯ ಹೀಗೆ ಓದುತ್ತಾ ಬರೋ ಹಾಗೆ ನಮ್ಮ ಕರ್ತನಾದ ಯೇಸು ಸ್ವಾಮಿಯು ಕೇಳಿದಂತ ಕೆಲವರು ವಿಷಯಗಳನ್ನು ನಾವು ನೋಡುವಂತರಾಗಿದ್ದೆವು. ಇಲ್ಲಿ ನಮ್ಮ ಕರ್ತನಾದ ಯೇಸು ಸ್ವಾಮಿಯು ತನ್ನ ಶಿಷ್ಯರನ್ನು ಉದ್ದೇಶಿಸಿ ಅವರನ್ನ ಸಮಾಧಾನ ಪಡಿಸುತ್ತಾ ಅವರಿಗೆ ಹೇಳಿದಂತ ಮಾತು ಪ್ರಾರ್ಥನೆ ವಿಷಯ ಕುರಿತಾಗಿ. ನಾವು ನಮ್ಮ ಕರ್ತನಾದ ಯೇಸು ಸ್ವಾಮಿಯು ಆತನು ಸೇವೆಯಲ್ಲಿ ಮುಂದೆ ಹೋಗ್ತಿರುವಾಗ ಆತನ ಶಿಷ್ಯರು ಆತನ ಕೇಳಿದಂತ ಮಾತು, ಸ್ವಾಮಿ ಯೋಹಾನನಿಗೆ ಶಿಷ್ಯರಿದ್ದಾರೆ, ಅವರು ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾರೆ, ನಮಗೂ ಹಾಗೆ ಪ್ರಾರ್ಥನೆ ಮಾಡೋದನ್ನ ಕಲಿಸಿಕೊಡು ಎಂಬುದಾಗಿ ಕೇಳಿದಂತ ಸಂದರ್ಭದಲ್ಲಿ ನಮ್ಮ ಕರ್ತನಾದ ಯೇಸು ಸ್ವಾಮಿಯು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವಂಥದ್ದು, ಕಲಿಸಿಕೊಡುವಂಥದ್ದು, ಮಾತ್ರದ ಅವರನ್ನ ಹೀಗೆ ಪ್ರಾರ್ಥನೆ ಮಾಡಿ ಮುಂದೆ ಹೋಗುವಂತ ಸಮಾಚಾರನ ತಿಳಿಸಿಕೊಟ್ಟು ಮುಂದೆ ಸಾಗಿಸುವಂತ ನಾವು ನೋಡುವಂತರಾಗಿದ್ದೇವೆ. ಈ ಸಮಯದಲ್ಲಿ ನಾವು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದ 44ನೇ ವರ್ಷದಲ್ಲಿ ನೋಡುವ ಹಾಗೆ ಜನರು ನಮ್ಮನ್ನು ಪ್ರೀತಿಸುವುದಾದ್ರೆ ನಾವು ಇತರರನ್ನ ಪ್ರೀತಿಸಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಇದು ಸಹಜವಾದಂಥದ್ದು. ಆದ್ರೆ ವೈರಿಗಳನ್ನ ಪ್ರೀತಿಸಿ ನಮಗೆ ಹಗೆ ಮಾಡುವಂತರನ್ನ ಪ್ರೀತಿಸಿ ಅವರಿಗೋಸ್ಕರ ದೇವರನ್ನು ಪ್ರಾರ್ಥಿಸುವಂಥದ್ದು ಬಹಳ ಪ್ರಾಮುಖ್ಯವಾದ ಸಂಗತಿ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಸ್ವಾಮಿಯಲ್ಲಿ ಹೇಳುವಂತದ್ದಾಗಿದೆ. ಹಾಗಾಗಿ ನನ್ನ ಪ್ರಿಯರೇ, ದೇವರ ಮಕ್ಕಳಂತ ನಾವು, ಕರ್ತನ ಸೇವೆಗೆ ಕರೆಯಲ್ಪಟ್ಟಂತ ನಾವು, ಕರ್ತನೆಯಿಂದ ದೇವರ ಮಕ್ಕಳು ಎಂಬಂತ ಹೆಸರನ್ನ ಹೊಂದಿದಂತ ನಾವು, ದೇವರ ಮಕ್ಕಳು ಎಂಬಂತ ಪದವಿಯನ್ನು ಹೊಂದಿದಂತ ನಾವು, ಸ್ವರ್ಗಲೋಕದ ಮಕ್ಕಳು ಎನಿಸ್ಕೊಂಡು ಹೇಳಿಕೊಳ್ಳುವಂತ ನಾವು ಪಾಪದಿಂದ ವಿಮುಕ್ತರಾಗಿದ್ದು ದೇವರ ಜನರಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ, ದೇವರ ಸ್ವಕೀಯ ಜನರಾಗಿದ್ದೇವೆ ಎಂದು ಹೇಳಿಕೊಳ್ಳುವಂತ ನಾವೆಲ್ಲರೂ ಸಹ ಇದು ನಮಗೆ ಶ್ರೇಷ್ಠವಂತ ಒಂದು ಪಾಠವಾಗಿದೆ. ವೈರಿಗಳಿಗೋಸ್ಕರ ಚಿಂತಿಸಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಸ್ವಾಮಿ ತಾನೇ ಹೇಳಿದಂತ ಮಾತನಲ್ಲಿ ನಾವು ನೋಡುವಂತರಾಗಿದ್ದೆವು. ಹೀಗಾಗಿ ದೇವ್ರ ಮಕ್ಕಳಂತ ನಾವು ನಮಗೆ ಹಿಂಸೆ ಕೊಡಿಸೋರ್ಗೋಸ್ಕರ, ನಮ್ಮನ್ನ ನಿಂದೆ ಅಪಮಾನ ಮಾಡುವವ್ರಿಗೋಸ್ಕರ ಅವರ ವಿಷಯ ಕುರಿತಾಗಿ ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಪ್ರತ್ಯುತ್ತರವಾಗಿ ವಿರೋಧವಾಗಿ ನಿಂತುಕೊಂಡು ಮುಯಿಗೆ ಮುಯಿ ತೀರಿಸ್ಬೇಕೆಂಬಂತ ಮನೋಭಾವ ನಮ್ಮನ್ನು ಇಟ್ಟುಕೊಳ್ಳೋದು ಹಾಗೆ ನಮ್ಮನ್ನು ಹಿಂಸೆ ಪಡಿಸೋದಕ್ಕೋಸ್ಕರ ಯಾವಾಗಲೂ ದೇವರನ್ನ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಂತ ಸಂಗತಿ ಆಗಿದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡುವಂತರಾಗಿದೆ. ಹಾಗಾಗಿ ನನ್ನ ಪ್ರೇರೆ, ದೇವ್ರ ಮಕ್ಕಳಂತ ನಾವು ಯಾವಾಗಲೂ ನಮ್ಮ ವೈರಿಗಳಿಗೋಸ್ಕರ ನಾವು ಪ್ರಾರ್ಥನೆಯನ್ನ ಮಾಡುವಂತರಾಗಿದ್ರಿ. ಯಾಕಂದ್ರೆ ವೈರಿಗಳನ್ನ ಸುಧಾರಿಸಿದಂದ್ರೆ, ವೈರಿಗಳ ಬದಲಾವಣೆ ಆದಾದ್ರೆ ನಮ್ಮ ಸೇವೆಯಲ್ಲಿ ನಾವು ಸಂತೋಷವಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ನಮ್ಮ ವೈರಿಗಳು ಬದಲಾವಣೆ ಆಗದಾದ್ರೆ ನಮ್ಮ ಸಭೆಯಲ್ಲಿ ಶಾಂತ ಸಮಾಧಾನೆಯನ್ನು ಬದುಕಲಿಕ್ಕೆ ಸಾಧ್ಯತೆ ಉಂಟು, ಕರ್ತನ ಆರಾಧನೆ ಮಾಡಲಿಕ್ಕೆ ಸಾಧ್ಯತೆ ಉಂಟು, ಸ್ವಾರ್ಥ ಸೇವೆ ಸೇವಲಿಕ್ಕೆ ಸಾಧ್ಯತೆ ಉಂಟು, ಆತ್ಮಗಳು ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ವೈರಿಗಳು ಮೊದಲು ಬದಲಾವಣೆ ಆಗುವಂತೆ ದೇವರ ಮುಂದ್ಗಡೆ ನಾವು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯದ ಸಂಗತಿಯಾಗಿದೆ. ಅದಕ್ಕಾಗಿ ಕರ್ತನಾದ ಸ್ವಾಮಿ ಸ್ಪಷ್ಟವಾದಂತ ಮಾಹಿತಿ ಕೊಡ್ತಾನೆ. 5ನೇ ಅಧ್ಯಾಯ 43ನೇ ವರ್ಷದಲ್ಲಿ, ನಿನ್ನ ನೆರೆಯವರನ್ನ ಪ್ರೀತಿಸಿ ನಿನ್ನ ವೈರಿಗಳನ್ನ ಹಗೆ ಮಾಡಬೇಕೆಂದು ಹೇಳಿದಷ್ಟೇ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವುದಕ್ಕೋಸ್ಕರ ದೇವರನ್ನ ಪ್ರಾರ್ಥಿಸಿರಿ ಎಂಬುದಾಗಿ. ನನ್ನ ಪ್ರಿಯರೇ, ನಾವು ಯಾವಾಗಲೂ ನಮ್ಮ ಕರ್ತನಾದ ಯೇಸು ಸ್ವಾಮಿ ನಂಬಿದಂತ ನಾವೆಲ್ಲರೂ ಸಹ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆತ ನಮಗೆ ತೋರಿಸಿದಂತ, ಆತನ ದಯಪಾಲಿಸಿರುವಂತ ಸತ್ಯ ಬೋಧನೆಗಳನ್ನ ನಾವು ಹಿಡ್ಕೊಂಡವರಾಗಿದ್ದು ನಾವು ಯಾವಾಗ್ಲೂ ವೈರಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯ ಸಂಗತಿ ಆಗಿದೆ. ಇದು ನಮ್ಮ ಕರ್ತನಾದ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂತ ಮೊದಲನೇ ಮಾತಾಗಿದೆ. ಹಾಗಾಗಿ ಯಾವಾಗ್ಲೂ ನಾವು ವೈರಿಗಳನ್ನ ಪ್ರೀತಿ ಮಾಡುವಂತರಾಗಿರ್ಬೇಕೆಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂತದ್ದು. ಎರಡನೇದಾಗಿ ನೋಡುವ ಹಾಗೆ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ ಅದರ 5ನೇ ವಚನವನ್ನು ಗಮನಿಸೋಣ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 5ನೇ ವಚನದಲ್ಲಿ, ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಪ್ರಾರ್ಥನೆ ಮಾಡಬೇಡಿರಿ ಎಂಬುದಾಗಿ. ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಪ್ರಾರ್ಥನೆಯನ್ನು ಮಾಡಬಾರದು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಸ್ವಾಮಿಯು ನಿರ್ದಿಷ್ಟವಾಗಿ ಅದನ್ನು ಹೇಳುವ ಆತನಾಗಿದ್ದಾನೆ. ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡುವಾಗ
ನಮ್ಮ ಅಂತರಾತ್ಮದಲ್ಲಿ ಅನೇಕ ಕಪಟತನವಿಟ್ಟುಕೊಂಡು ನಾವು ಪ್ರಾರ್ಥನೆಯನ್ನು ಮಾಡುವಂತರಾಗಿರ್ತೇವೆ. ನಾವು ಸಭೆಗಳಲ್ಲಿ ಕೂಡಿ ಬಂದು ಸಭೆಯ ಪ್ರಾರ್ಥನೆಯಲ್ಲಿ ಕೂಡಿರುವಾಗ ಇತರರ ವಿಷಯ ಕುರಿತ ದ್ವೇಷವನ್ನು ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಕೂಡಿರುವಂತಾಗಿರ್ತೀವಿ. ಅವರ ವಿಷಯ ಕುರಿತ ಕಪಟತನ ಹೊಂದಿದವರಾಗಿ ನಾವು ಪ್ರಾರ್ಥನೆಯಲ್ಲಿ ಕೂಡಿರ್ತೀವಿ. ಹಾಗಾಗಿ ಇಲ್ಲಿ ನಮ್ಮ ಕರ್ತನಾದ ಯೇಸು ಸ್ವಾಮಿ ಹೇಳುವಂತ ಮಾತು, ನಾವು ಕಪಟತನದಿಂದ ನಾವು ಯಾವುದೇ ಕಾರಣಕ್ಕೂ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಹೋಗಬಾರದು ಎಂಬುದಾಗಿ. ನಿಜಕ್ಕೂ ನನ್ನ ಪ್ರೇರೆ, ಕಪಟತನ ಅನ್ನತಕ್ಕಂಥದ್ದು ಬಹಳ ಹೀನಾಯ ಸ್ಥಿತಿಗೆ ಎಳೆದು ಹಾಕುವಂತದ್ದಾಗಿದೆ. ಕಪಟತನ ಅದು ನಮ್ಮ ಒಳಗಡೆ ಇರುವಂತದ್ದಾಗಿದೆ. ಅದು ಹೊರಗಡೆ ಉಳಿದು ನಮ್ಮನ್ನ ಹೀನಾಯ ಅಂತ ಸ್ಥಿತಿಗೆ ಎಳೆದು ಹಾಕುವಂತದ್ದೇ ಕಪಟತನವಾಗಿದೆ. ನಮ್ಮ ಬೀದರ್ ಭಾಷೆಯಲ್ಲಿ ಹೇಳ್ತಾರೆ, ಇವನು ಎಷ್ಟು ಕಪಟಿ ಆಗಿದ್ದಾನೆ ಎಂಬುದಾಗಿ. ಆದ್ರೆ ನಿಮ್ಮ ಕಡೆ ಏನ್ ಹೇಳ್ತಾರೆ ನಮಗೆ ಗೊತ್ತಿಲ್ಲ. ನಮ್ಮ ಬೀದರ್ಲಿ ಹೇಳ್ತಾರೆ, ಇವ ಎಂತ ಕಪಟಿ ಎಂಬುದಾಗಿ ಹೇಳ್ತಾರೆ. ಅದ್ರ ಅರ್ಥ ಏನಪ್ಪಾ ಅಂದ್ರೆ, ನಮ್ ಒಳಗಿರ್ತಕ್ಕಂಥ ಕಪಟತನವು ಅದು ನಮ್ಮ ಮುಖಭಾವದಲ್ಲಿ ಕಾಣಿಸುವಂತದ್ದಾಗಿದೆ ಪ್ರೇರೆ. ಹಾಗಾಗಿ ಪ್ರೇರೆ, ದೇವ್ರ ಮಕ್ಕಳಂತ ನಾವು ನಮ್ಮ ಕರ್ತನಾದ ಯೇಸು ಸ್ವಾಮಿ ಹೇಳಿದ ಹಾಗೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕಪಟತನದ ಜೀವನ ಇರಬಾರದು. ನಾವು ಕಪಟಿಗಳ ಹಾಗೆ ನಾವು ಪ್ರಾರ್ಥನೆ ಎಂದೂ ಸಹ ಮಾಡಬಾರದು. ಕಪಟವು ನಮ್ಮ ಜೀವನನ ಹಾಳು ಮಾಡಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಅದಕ್ಕಾಗಿ ಈ 5ನೇ ವರ್ಷಕ್ಕೆ ಕೆಳಭಾಗನೆ ಜನರ ನೋಡಬೇಕೆಂಬುದಾಗಿ ಮಾಡ್ತಾರೆ ಕೆಲವರು. ಹೊಲಸಾದಂತ ರೀತಿಯಲ್ಲಿ ಇರ್ತಾರೆ. ಜನರ ಮುಂದುಗಡೆ ಬಹಳಷ್ಟು ಏನು ಸುಂದರವಾದಂತ ವ್ಯಕ್ತಿಗಳ ಕಾರಣ ಬರ್ತಾರೆ. ಆದ್ರೆ ಒಳಗಡೆ ಎಲ್ಲವೂ ಅದು ಕಪಟತನದಿಂದ ಹೊಂದಿರುವಂತ ಜೀವನವಾಗಿರ್ತದೆ. ಹಾಗಾಗಿ ಪ್ರೇರೆ, ಕರ್ತನಾದ ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತರಾಗಿ ಎಣಿಸ್ಕೊಳ್ಳುವಂತ ನಾವು, ನೀತಿವಂತರೆಂಬಂತ ಬಿರುದನ್ನು ಹೊಂದಿದಂತ ನಾವು ಕರ್ತನಾದ ಯೇಸು ಸ್ವಾಮಿ ರಕ್ತದಿಂದ ತೊಳೆಯಲ್ಪಟ್ಟು ದೇವರ ಮಕ್ಕಳೆಂಬಂತ ಪದವಿಯನ್ನು ಹೊಂದಿ ಸ್ವರ್ಗಲೋಕದ ಆನಂದವನ್ನು ಅನುಭವಿಸುತ್ತಾ, ರಕ್ಷಣೆ ಆನಂದವನ್ನು ಅನುಭವಿಸುತ್ತಾ ಜೀವಿಸುವಂತ ನಾವೆಲ್ಲರೂ ಸಹ ನಮ್ಮ ಜೀವನದಲ್ಲಿ ಎಂದಿಗೂ ಸಹ ಕಪಟತನವು ಇರಲೇಬಾರದು ಎಂಬುದಾಗಿ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಹಾಗಾಗಿ ದೇವ್ರ ಮಕ್ಕಳಂತ ನಾವು ಕಪಟತನದಿಂದ ನಾವೆಂದೂ ಕೂಡಿರೋರಾಗಿ ಇರಬಾರದು ಎಂಬುದಾಗಿ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ನಾವು ಕಪಟತನದ ವಿಷಯ ಕುರಿತಾಗಿ ನೋಡೋದಾದ್ರೆ, ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು 18ನೇ ಅಧ್ಯಾಯದ 10 ಮತ್ತು 11ನೇ ವರ್ಷದಲ್ಲಿ ಅಲ್ಲಿ ಇಬ್ಬರು ವ್ಯಕ್ತಿಗಳ ವಿಷಯ ಕುರಿತಾಗಿ ನಾವು ನೋಡುವಂತರಾಗಿದ್ದೆವು. ದಯಮಾಡಿ ನನ್ನೊಟ್ಟಿಗೆ ಲೂಕನ ಬರೆದ ಸುವಾರ್ತೆ ಅದರ 18ನೇ ಅಧ್ಯಾಯಕ್ಕೆ ಬನ್ನಿ. ಅಲ್ಲಿ ನಾವು ನೋಡುವಾಗ ಫರಿಸಾಯನು ಮತ್ತು ಸುಂಕದವನ ಚರಿತ್ರೆಯನ್ನು ನಾವು ಗಮನಿಸುವಂತರಾಗಿದ್ದೇವೆ. ಫರಿಸಾಯನು ಮತ್ತು ಸುಂಕದವನ ಚರಿತ್ರೆಯನ್ನು ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈ ಫರಿಸಾಯರ ವಿಷಯ ಕುರಿತಾಗಿ ನಾವು ನೋಡುವುದಾದ್ರೆ, ಇವರು ಅಚ್ಚುಕಟ್ಟಾಗಿ ಜೀವನ ಮಾಡುವಂತವರೇ ಫರಿಸಾಯರು. ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ಬಹಳಷ್ಟು ನೀತಿ ನಿಯಮವುಳ್ಳವರಾಗಿ ಗೌರವ ಮಾನವರಾಗಿ ಬದುಕುವಂತವರೇ ಈ ಫರಿಸಾಯರು. ಈ ಫರಿಸಾಯನು ಸಹ ದೇವರ ಬಂದು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾನೆ. ಸುಂಕದವನು ಸಹ ಅಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾನೆ. ಈ ಫರಿಸಾಯನು ಹೀಗೆ ಪ್ರಾರ್ಥನೆ, ಸ್ವಾಮಿ ನಾನು ದಿನನಿತ್ಯ ಪ್ರಾರ್ಥನೆ ಮಾಡ್ತೀನಿ, ನಿನಗೆ ಸಲ್ಲಬೇಕಾದಂತ ಗೌರವವನ್ನು ಸಲ್ಲಿಸ್ತೀನಿ, ನಿನಗೆ ಕೊಡ್ಬೇಕಾದಂತ ಕಾಣಿಕೆಯನ್ನು ಯಥಾರ್ಥವಾದ ಕೊಡ್ತೀನಿ, ವಾರಕ್ಕೆ ಒಂದು ಸಾರಿ ಉಪವಾಸ ಪ್ರಾರ್ಥನೆ ಮಾಡ್ತೀನಿ, ಯೋಗ್ಯವಾದ ರೀತಿಯಲ್ಲಿ ನೃತ್ಯದಲ್ಲಿ ಹೇಳ್ಕೊಂಡು ಬಂದು ಕೊನೆಗೆ ಅವನು ಹೇಳುವಂತ ಮಾತೇನಪ್ಪ ಅಂದ್ರೆ, ಈ ಸುಂಕದವನಿಗೆ ನಾನಲ್ಲ ಎಂಬುದಾಗಿ. ಇದು ಅವನ ಕಪಟತನವನ್ನ ಸೂಚನೆ ಮಾಡುವಂತದ್ದಾಗಿದೆ. ಹಾಗಾಗಿ ನನ್ನ ಪ್ರೇರೆ, ದೇವರ ಮಕ್ಕಳಂತ ನಾವು ನಮ್ಮ ಅಕ್ಕಪಕ್ಕದಲ್ಲಿ ಕೂಡಿ ಬಂದಂತ ಪ್ರಾರ್ಥನೆಗಾಗಿ ಕೂಡಿ ಬರುವಂತ ಕೆಲವರು ಏನಾದ್ರು ಮಾಡಿರ್ತಾರೆ, ಸಮಸ್ಯೆ ಮಾಡಿರ್ತಾರೆ. ಅಂತ ವಿಷಯ ನಾವು ಮನಸ್ಸಲ್ಲಿಟ್ಟುಕೊಳ್ಳದ ಹಾಗೆ ನಾವು ಈ ಫರಿಸಾಯನ ಹಾಗೆ ಅವರ ಕಡೆ ದೃಷ್ಟಿಸಿ ಅವ್ರ ಕಡೆ ಗಮನ ಹರಿಸಿ ನಾವು ಪ್ರಾರ್ಥನೆ ಮಾಡುವಂಥದ್ದು ಸರಿಯಲ್ಲ ಎಂಬುದಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ಜಾಗದಲ್ಲಿ ಫರಿಸಾಯನ ಪ್ರಾರ್ಥನೆ ಮಾಡಿ ಮುಗಿಸಿದ ನಂತರದಲ್ಲಿ ಸುಂಕದವನು ಅದೇ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನಾನಂತೂ ನಿನ್ನ ಮುಂದೆ ನಿಲ್ಲಲಿಕ್ಕೆ ಯೋಗ್ಯನಲ್ಲ ಎಂಬುದಾಗಿ ಹೇಳುತ್ತಾ ಬರೀತಾ ಬರೀ ಸುಂದರವಾದಂತ ಮಾತನ್ನು ಹೇಳ್ತಾನೆ. ಸುಂಕದವನು ಹೇಳಿದ ಮಾತು 13ನೇ ವಚನದ, ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುತ್ತಿರುವತ್ತು ಮನಸ್ಸಿಲ್ಲದೆ ಎದೆಯನ್ನು ಬಡ್ಕೊಳ್ತಾ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂದನು ಎಂಬುದಾಗಿ. ದೇವರೇ ನಾನು ನಿನ್ನನ್ನು
ನೋಡ್ಲಿಕ್ಕೂ ನನಗೆ ಯೋಗ್ಯತೆ ಇಲ್ಲ, ನಾನು ನಿನ್ನ ಮುಂದೆ ನಿಂತ್ಕೊಳ್ಳಿಕ್ಕೆ ನನಗೆ ಯಾವ ಯೋಗ್ಯತೆ ಇಲ್ಲ, ನಾನು ಅರ್ಹತೆ ಉಳ್ಳವನ ಅಲ್ಲ, ಪಾಪಿಯರ ನನ್ನನ್ನು ಕರುಣಿಸು ಎಂಬುದಾಗಿ ಸುಂಕದವನು ಮಾಡಿದಂತ ಪ್ರಾರ್ಥನೆ ನಾನು ನೋಡ್ತೇವೆ. ಸುಂಕದವನಿಗಿಂತ ಡೀಸೆಂಟ್ ಆಗಿ ಈ ಫರಿಸಾಯನ ಮಾಡಿದ್ದಾನೆ. ಆದರೆ ಫರಿಸಾಯನ ಪ್ರಾರ್ಥನೆ ಅದು ಅಂತರಾತ್ಮದಲ್ಲಿ ಕಪಟದಲ್ಲಿ ತುಂಬಿರೋದ್ರಿಂದ ಅದು ದೇವರ ದೃಷ್ಟಿಯಲ್ಲಿ ಎಣಿಸಲ್ಪಡದ ಹೋಯಿತು. ಇದೇ ಸುಂಕದವನು ಪ್ರಾರ್ಥನೆ ಮಾಡುವಾಗ ದೇವರ ಮುಂದೆ ಯಥಾರ್ಥವಾದ ವೃತ್ತಿಯಿಂದ ಬಂದು ಅವನಲ್ಲಿ ಯಾವುದೇ ಕಪಟತನ ಇಲ್ಲದೆ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾನೆ. ಪಾಪಿಯಾದಂತ ನಮ್ಮನ್ನ ಕರುಣಿಸು ಸ್ವಾಮಿ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡಿದಾಗ ಸುಂಕದವನ ಪ್ರಾರ್ಥನೆ ದೇವರನ್ನ ಸ್ವೀಕರಿಸಿದೆಂಬುದಾಗಿ ನಾವು ನೋಡುವಂತದ್ದಾಗಿದೆ. ಹಾಗಾಗಿ ನನ್ನ ಪ್ರೇರೆ, ದೇವರ ಮಕ್ಕಳಂತ ನಾವು ಸ್ವರ್ಗಲೋಕದ ಆನಂದವನ್ನು ಅನುಭವಿಸಿ ಜೀವಿಸುವಂತ ನಾವು, ದೇವರ ವಾಕ್ಯವನ್ನು ಕೇಳುವಂತ ನಾವು, ನಿಜ ಕ್ರಿಸ್ತ ಜೀವಿತವನ್ನು ಹೊಂದಿದಂತ ನಾವು, ದೇವರ ಮಕ್ಕಳೆನಿಸ್ಕೊಂಡು ಪದವಿ ಹೊಂದಿ ಆತನ ಸನ್ನಿಧಾನದ ಕೂಡಿ ಆತನನ್ನು ಆರಾಧಿಸ್ತಾ ಸ್ತುತಿಸ್ತಾ ಕೊಂಡಾಡ್ತಾ ಭಯದಿಂದ ಭಕ್ತಿಯನ್ನು ಜೀವಿಸುವಂತ ನಾವೆಲ್ಲರೂ ಸಹ ನಮ್ಮ ಜೀವನದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ನಮ್ಮ ಪ್ರಾರ್ಥನೆ ಎಂದೂ ಸಹ ನಾವು ಮಾಡಲಿಕ್ಕೆ ಹೋಗಬಾರದು. ಮೂರನೇದಾಗಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ ಅದರ 6ನೇ ವಚನ. ಹಾಗಾದರೆ ನೀನು ಪ್ರಾರ್ಥನೆ ಮಾಡಬೇಕಾದ ಆದರೆ ನಿನ್ನ ಏಕಾಂತ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ನಿನ್ನ ತಂದೆಯನ್ನು ಪ್ರಾರ್ಥನೆ ಮಾಡು. ಮೂರನೇದಾಗಿ ನೋಡುವ ಹಾಗೆ ಏಕಾಂತವಾದ ಪ್ರಾರ್ಥನೆ. ಏಕಾಂತವಾದ ಪ್ರಾರ್ಥನೆ ಅದು ನಮ್ಮ ನಿಜ ಜೀವನವನ್ನು ಹೊರಗಡೆ ತಂದು ನಿಲ್ಲಿಸುವಂತದ್ದಾಗಿದೆ ಪ್ರಿಯರೇ. ಏಕಾಂತವಾದ ಪ್ರಾರ್ಥನೆ, ವೈಯಕ್ತಿಕ ಪ್ರಾರ್ಥನೆ ಬಹಳ ಶ್ರೇಷ್ಠಕರವಂತ ಒಂದು ಪ್ರಾರ್ಥನೆ. ಒಬ್ಬ ವಿಶ್ವಾಸಿಯು ಅವನ ಜೀವನದಲ್ಲಿ ಆಶೀರ್ವಾದ ಹೊಂದಬೇಕಾದ್ರೆ, ಒಬ್ಬ ವಿಶ್ವಾಸಿಯು ಅವನ ಜೀವನದಲ್ಲಿ ಆತ್ಮಿಕ ಬಲ ಹೊಂದಬೇಕಾದ್ರೆ, ಒಬ್ಬ ವಿಶ್ವಾಸಿಯು ತನ್ನ ಜೀವಿತವನ್ನು ದಿನನಿತ್ಯ ಪರಿಶುದ್ಧವಾಗಿ ಇಟ್ಟುಕೊಳ್ಬೇಕಾದ್ರೆ, ದಿನನಿತ್ಯ ಶುದ್ಧಪಡಿಸಬೇಕಾದ್ರೆ ಏಕಾಂತವಾಗಿ ಅಥವಾ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದ ಸಂಗತಿ. ಇಲ್ಲಿ ನಾವು ನೋಡುವ ಹಾಗೆ ವೈಯಕ್ತಿಕವಾಗಿ ಏಕಾಂತದ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಸ್ವಾಮಿ ಹೇಳುವಂತ ಮಾತು. ನನ್ನ ಪ್ರಿಯರೇ, ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ನಮ್ಮ ಕರ್ತನಾದ ಯೇಸು ಸ್ವಾಮಿಯು ಗೆತ್ಸೇಮನ ತೋಟದಲ್ಲಿ ಪ್ರಾರ್ಥನೆ ಮಾಡಕ್ ಹೋಗಿರುವಾಗ ಅಲ್ಲಿ ಶಿಷ್ಯರೊಟ್ಟಿಗೆ ಪ್ರಾರ್ಥನೆ ಸೇರಿ ಶಿಷ್ಯರಲ್ಲಿ ಕೆಲವರಿಗೆ ಆ ಶಿಷ್ಯರನ್ನ ಆ ಪಕ್ಕದಲ್ಲಿ ಕೂಡಿಸಿ ನೀವಿಲ್ಲೇ ಕೂತುಕೊಂಡು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಿ ಬಿಟ್ಟು ಆತನು ಪ್ರತ್ಯೇಕವಾದ ಸ್ಥಳಕ್ಕೆ ಹೋಗಿ ಏಕಾಂತ ಸ್ಥಳದಲ್ಲಿ ಕೂಡಿ ಆತನು ಪ್ರಾರ್ಥನೆ ಮಾಡಿದ್ರೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೆವು. ಪ್ರಾರ್ಥನೆ ಮಾಡುವಾಗ ಕಣ್ಣಗೆ ರಕ್ತವು ನೀರಿನ ರೂಪದ ಹರಿದು ಹೋಯಿತು ಎಂಬುದಾಗಿ ಕೆಲವರು ಮಹಾಪಂಡಿತರು ಹೇಳುವಂತ ಮಾತನ್ನ ನಾವು ಗಮನಿಸುವಂತರಾಗಿದ್ದೇವೆ. ಹಾಗಾಗಿ ಪ್ರೇರೆ, ಏಕಾಂತ ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಆಶೀರ್ವಾದನ ತರುವಂತದ್ದಾಗಿದೆ. ಏಕಾಂತದ ಸ್ಥಳದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯ ಆತ್ಮದೊಟ್ಟಿಗೂ ದೇವರ ಆತ್ಮದೊಟ್ಟಿಗೂ ಅದು ಸಂಭಾಷಣೆ ನಡೆಯುವಂತದ್ದಾಗಿದೆ. ಏಕಾಂತವಾಗಿ ಪ್ರಾರ್ಥನೆ ಮಾಡುವಾಗ ಮನುಷ್ಯನ ತನ್ನ ಹೃದಯವನ್ನು ಬಿಚ್ಚಿ ಪ್ರಾರ್ಥನೆ ಮಾಡ್ತಾನೆ. ಹೃದಯವನ್ನು ಪರಿಪೂರ್ಣ ತೆರೆದು ಪ್ರಾರ್ಥನೆ ಮಾಡುವಾಗ ದೇವರ ಸನ್ನಿಧಾನ ತನ್ನ ಜೀವಿತವನ್ನು ಪರಿಪೂರ್ಣವಾಗಿ ಆತನು ಬಿಚ್ಚಿಡುವಂತನಾಗಿದ್ದಾನೆ. ಏಕಾಂತ ಪ್ರಾರ್ಥನೆ ನಮ್ಮ ಭವಿಷ್ಯವನ್ನೇ ಪರಿಪೂರ್ಣವಾಗಿ ಬದಲಾವಣೆ ಮಾಡುವಂತದ್ದಾಗಿದೆ. ಏಕಾಂತ ಪ್ರಾರ್ಥನೆ ನಮ್ಮ ಜೀವನವನ್ನು ಪರಿಪೂರ್ಣವಾಗಿ ಶುದ್ಧಿ ಮಾಡುವಂತದ್ದಾಗಿರುತ್ತದೆ ಪ್ರಿಯರೇ. ಹಾಗಾಗಿ ಏಕಾಂತವಾದ ಕೋಣೆ ಒಳಗಡೆ ಹೋಗಿ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಅಂತರಾತ್ಮ ನಡೆಯುವಂತ ಕಾರ್ಯಗಳೆಲ್ಲವನ್ನ ದೇವರು ಬಲ್ಲಾತವನಾಗಿ ನಿಮ್ಮದಾಗಿ ನಾವು ನೋಡುವಂತರಾಗಿದ್ದೆವು. ನಾವು ಏಕಾಂತವಾಗಿ ಪ್ರಾರ್ಥನೆ ಮಾಡುವಾಗ ನಮ್ಮ ಹೃದಯದಲ್ಲಿ ಎಲ್ಲಾ ವಿಷಯಗಳನ್ನ ದೇವರ ಮುಂದೆ ಹೇಳಿಕೊಳ್ಳಲಿಕ್ಕೆ ನಮ್ಗೆ ಸಾಧ್ಯವಾಗ್ತದೆ. ಯಾಕಂದ್ರೆ ನಮ್ಮ ಅಕ್ಕಪಕ್ಕದ ಯಾರು ಇರೋದಿಲ್ಲ. ಆ ಎಲ್ಲಾ ವಿಷಯಗಳನ್ನ ಸ್ವಾಮಿ ಮುಂದ್ಗಡೆ ಬಿಚ್ಚಿಡ್ಲಿಕ್ಕೆ ಸುಂದರವಾದಂತ ಅವಕಾಶವು ಏಕಾಂತವಾದಂತ ಸ್ಥಳದಲ್ಲಿ ಮಾತ್ರ ಸಿಗ್ತದೆ, ಬೇರೆ ಎಲ್ಲೂ ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಏಕಾಂತವಾದಂತ ಪ್ರಾರ್ಥನೆ ನಮ್ಮ ಭವಿಷ್ಯವನ್ನೇ ಪರಿಪೂರ್ಣವಾಗಿ ಅದು ಆಶೀರ್ವಾದಕ್ಕೆ ನಡೆಸುವಂತ ಪ್ರಾರ್ಥನೆನೇ ಏಕಾಂತವಾದಂತ ಪ್ರಾರ್ಥನೆ, ವೈಯಕ್ತಿಕವಾದಂತ ಪ್ರಾರ್ಥನೆ ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೆವು.
ಅಷ್ಟು ಮಾತ್ರದಲ್ಲ, ನಾವು ದಾನಿಯೇಲನ ಪ್ರವಾದನೆಗಳಂತ 6ನೇ ಅಧ್ಯಾಯ ಓದ್ತಾ ಬರುವಾಗ ಅಲ್ಲಿ ದಾನಿಯೇಲನು ಪ್ರಾರ್ಥನೆ ಮಾಡಿದಂಥದ್ದು ನಾವು ನೋಡುವಂತರಾಗಿದ್ದು. ದಾನಿಯೇಲನಿಗೆ ಅಲ್ಲಿ ಒಂದು ವಿಶೇಷವಾದಂತ ಸಂಗತಿಯನ್ನ ಆತನು ಕೇಳ್ತಾನೆ. ಕೇಳಿದ ತಕ್ಷಣವೇ ಅದರಿಂದ ಬಹಳಷ್ಟು ಸಮಸ್ಯೆಗಳುಂಟಾಗ್ತದೆ. ಸಮಸ್ಯೆ ಉಂಟಾಗಿರೋದ್ರಿಂದ ಆ ಸಮಸ್ಯೆದಿಂದ ಪಾರಾಗೋದಕ್ಕೋಸ್ಕರ ಮನೆ ಒಳಗಡೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಏಕಾಂತ ಸ್ಥಳದಲ್ಲಿ ದೇವರ ಕಡೆ ಕಣ್ಣೆತ್ತಿ ನೋಡಿ ಆತನು ಪ್ರಾರ್ಥನೆ ಮಾಡಿದನು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದು. ಆ ಏಕಾಂತ ಪ್ರಾರ್ಥನೆ ಅವನ ಜೀವನದಲ್ಲಿ ದೊಡ್ಡ ಆಶೆ ಕೊಟ್ಟು ಎಂಬುದಾಗಿ ನಾವು ನೋಡುವಂತರಾಗಿದ್ದೆವು. ಹಾಗಾಗ್ತದೆ ದೇವರ ಮಕ್ಕಳ ಏಕಾಂತದ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಂತ ಸಂಗತಿಯಾಗಿದೆ. ಅಷ್ಟು ಮಾತ್ರದಲ್ಲಿ ನಮ್ಮ ಹಿರಿಯನಾಗಿರುವಂತ ಪ್ರಾರ್ಥನೆ ವೀರನಾಗಿರುವಂತ ಏಲಿಯನ ವಿಷಯ ಕುರಿತಾಗಿ ನೋಡುವಾಗ ಕೇದಾರ ಹಣದಲ್ಲಿ ಅವನು ಏಕಾಂತವಾದ ಸ್ಥಳದಲ್ಲಿ ಕೂಡಿದವನಾಗಿದ್ದು ಪ್ರಾರ್ಥನೆ ಮಾಡಿದ ಎಂಬುದಾಗಿ ನಾವು ನೋಡ್ತೀವಿ. ಆತನು ಪ್ರಾರ್ಥನೆ ಮಾಡಿದಾಗ 3 ವರ್ಷ 6 ತಿಂಗಳ ಕಾಲ ಮಳೆ ಬೀಳದ ಹಾಗೆ ನಿಂತು ಹೋಯಿತು ಎಂಬುದಾಗಿ ನೋಡ್ತೀವಿ. ಮತ್ತೆ ಪ್ರಾರ್ಥನೆ ಮಾಡಿದ ಮೇಲೆ ಮಳೆನೆ ಬಿತ್ತು ಎಂಬುದಾಗಿ ನಾವು ನೋಡುವಂತರಾಗಿದೆ. ಇದು ಏಕಾಂತವಾದ ಪ್ರಾರ್ಥನೆಯ ಬಲವಾಗಿದೆ. ನನ್ನ ಪ್ರೇರೆ, ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಏನಾದ್ರೂ ಬಲ ಹೊಂದಬೇಕಾದ್ರೆ, ಸೇವೆಯಲ್ಲಿ ನಾವು ಬಲ ಹೊಂದಬೇಕಾದ್ರೆ, ಸಭೆಯಲ್ಲಿ ನಾವು ಬಲ ಹೊಂದಬೇಕಾದ್ರೆ, ಆತ್ಮಗಳು ಗೆಲ್ಲಬೇಕಂತ ಶಕ್ತಿ ಬೇಕಾದ್ರೆ ಏಕಾಂತವಾಗಿ ದೇವರ ಮುಂದ್ಗಡೆ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದ ಸಂಗತಿಯಾಗಿದೆ ಪ್ರೇರೆ. ಏಕಾಂತ ಪ್ರಾರ್ಥನೆ ನಮ್ಮನ್ನು ಶ್ರೇಷ್ಠವಂತ ಕಾರ್ಯಕ್ಕೆ ನಡೆಸುವಂತದ್ದಾಗಿದೆ. 4ನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 7ನೇ ವಚನಕ್ಕೆ ಬರೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನ. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳದನ್ನೇ ಸುಮ್ಮನೆ ಹೇಳಬಿಡಿರಿ. ಅವರು ಬಹು ಮಾತುಗಳನ್ನಾಡಿದರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ನಾವು ವಿಶ್ವಾಸಿಗಳಂತ ನಾವು ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಪ್ರಾರ್ಥನೆ ಮಾಡಬಾರದು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಸ್ವಾಮಿಯಲ್ಲಿ ತಿಳಿಸಿಕೊಡುವ ಆತನಾಗಿದ್ದಾನೆ. ಅನೇಕ ಸಾರಿ ವಿಶ್ವಾಸಿಗಳಂತ ನಾವು ಅಜ್ಞಾನಿಗಳ ಹಾಗೆ ಪ್ರಾರ್ಥನೆ ಮಾಡುವಂಥದ್ದು ನಾವು ನೋಡುವಂತರಾಗಿದ್ದೇವೆ. ನಾನೊಂದು ಸಾರಿ ಒಂದು ಸ್ಥಳದಲ್ಲಿ ನಮ್ಮ ಸಹೋದರ ಸಭೆಯ ಐಕ್ಯತೆ ಪ್ರಾರ್ಥನೆ ಕೂಟಕ್ಕೆ ಹೋಗಿದ್ದ. ಅಲ್ಲಿ ಪ್ರಾರ್ಥನೆ ಮಾಡ್ತಾ ಮುಂದೆ ಹೋಗುವಂತ ದೇವ ಜನ ನೋಡ್ತಾ ಬಂದೆ. ಬಹಳಷ್ಟು ಜನರು ಪ್ರಾರ್ಥನೆ ಮಾಡಿದ್ದಾರೆ, ನಾನು ಸಹ ಅಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಮತ್ತೊಬ್ಬರು ಸಹೋದರು ಯಾರೊಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ರು. ವಿಷಯನ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇಲ್ಲಿ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಅವ್ರು ಎಲ್ಲೆಲ್ಲೋ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಕೆಲವರು ಆ ಪ್ರಾರ್ಥನೆ ಕೇಳಿ ಅವನನ್ನ ಬಾಯಿ ಮುಚ್ಚಿಸುವುದನ್ನ ನಾವು ನೋಡ್ತಾ ಬಂದಿನ ಪ್ರೇರೆ. ಅಂತ ವ್ಯಕ್ತಿಗಳು ನಾವು ಈ ಲೋಕದಲ್ಲಿ ನಾವು ಕಾಣುವಂತರಾಗಿದ್ದೇವೆ. ನಮ್ಮ ಸಹೋದರ ಸಭೆಯಲ್ಲಿ ನಡೆದಂತ ಘಟನೆ ಇದು. ಹಾಗಾಗಿ ಪ್ರೇರೆ, ನಾವು ಇಂದಿನ ದಿನಗಳಲ್ಲಿ ಅಜ್ಞಾನಿಗಳ ಹಾಗೆ ಪ್ರಾರ್ಥನೆ ಮಾಡದ ಹಾಗೆ ಜ್ಞಾನವುಳ್ಳರಾಗಿ ಪ್ರಾರ್ಥನೆ ಮಾಡುವುದು ಬಹಳ ಪ್ರಾಮುಖ್ಯ. ನಮ್ಮ ಬೀದರಲ್ಲಿ ಅನೇಕರು ಪ್ರಾರ್ಥನೆ ಮಾಡುವಂತ ವೀರರು ಟೀಮ್ಗಳನ್ನ ಇಲ್ಲಿ ಹುಟ್ಟಿದೆ. ಅವರು ಪ್ರಾರ್ಥನೆ ಮಾಡುವಾಗ ಏನ್ ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯು ಏನ್ ಪ್ರಾರ್ಥನೆ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಕೇಳುವಂತ ವ್ಯಕ್ತಿಗೆ ಯಾವ ವಿಷಯಕ್ಕಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ ಎಂಬುದು ಇವನಿಗೂ ಸಹ ಗೊತ್ತಿಲ್ಲ. ಹಾಗೆ ಪ್ರಾರ್ಥನೆ ಮಾಡ್ತಾರೆ. ಮಾಡಿ ಮಾಡಿ ಮುಕ್ತಾಯ ಆದ್ಮೇಲೆ ಅವ್ರಿಗೆ ಕೇಳ್ರಿ ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ ಅಂತ ಇವ್ರಿಗೆ ಹೇಳೋದಾಗುದಿಲ್ಲ. ಪ್ರಾರ್ಥನೆ ಕೇಳಿದವ್ರಿಗೆ ಹೇಳಿದ್ರು ಏನು ಪ್ರಾರ್ಥನೆ ಮಾಡಿದ್ರ ಅವರು ಅಂದ್ರೆ ಕೇಳಿದ್ರೆ ಅವ್ರಿಗೂ ಸಹ ಗೊತ್ತಿಲ್ಲ. ಈ ರೀತಿಯಾದ ಒಂದು ಸಿಚುವೇಶನ್ ನಮ್ಮ ಬೀದರ್ ಪ್ರಾಂತದಲ್ಲಿ ಉಂಟಾಗಿದೆ ಪ್ರೇರೆ. ನಾನು ಹೇಳುವಂತ ಮಾತಿನ ಅರ್ಥ ಏನಪ್ಪ ಅಂದ್ರೆ, ನಮ್ಮ ಸಹೋದರ ಸಭೆಗಳಲ್ಲಿ ಈ ರೀತಿಯಾದಂತ ಪ್ರಾರ್ಥನೆ ನಡೀಬಾರದು. ನಮ್ಮ ಸಹೋದರ ಮಧ್ಯದಲ್ಲಿ ಕೆಲವು ಕಡೆ ಹೀಗೆ ನಡೀತದೆ ಮತ್ತು ವರ್ತಮಾನ ಕೇಳಿದ್ದೇನೆ. ನಾನು ಹೇಳಕ್ಕೆ ದೇವರ ಮಕ್ಕಳಂತ ನಾವು ನಮ್ಮ ಕರ್ತನಾದ ಯೇಸು ಸ್ವಾಮಿ ನಮ್ಮ ಮಾದರಿಯನ್ನ ತೋರಿಸಿಕೊಟ್ಟಿದ್ದಾನೆ. ಆ ಮಾದರಿಯಲ್ಲಿ ನಾವು ಮಾಡುವಂಥದ್ದು ಬಹಳ ಪ್ರಾಮುಖ್ಯ ಸಂಗತಿಯಾಗಿದೆ. ನಮ್ಮ ಕರ್ತನಾದ ಯೇಸು ಸ್ವಾಮಿಯು ಪ್ರಾರ್ಥನೆಯ ಒಂದು ಮಾದರಿ ನಮಗೆ ತೋರಿಸಿದ್ದಾನೆ. ಅದೇ ಮಾದರಿಯನ್ನು ನಾವು ಹೊಂದಿದವರಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕಿದೆ. ಇಲ್ಲಿ ನಮ್ಮ ಕರ್ತನಾದ ಯೇಸು ಸ್ವಾಮಿ ಹೇಳುವಂತ ಮಾತು, ಅಜ್ಞಾನಿಗಳ ಹಾಗೆ ಪ್ರಾರ್ಥನೆಯನ್ನ ಮಾಡಬೇಡ್ರಿ.
ಅವರು ಬಹಳಷ್ಟು ಮಾತಾಡಿದ್ರೆ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾನೆ ಎಂಬುದಾಗಿ ಭಾವಿಸ್ತಾರೆ. ಆದ್ರೆ ಆ ರೀತಿಯ ನಮ್ಮ ಪ್ರಾರ್ಥನೆ ದೇವ್ರು ಎಂದಿಗೂ ಸಹ ಕೇಳೋದಿಲ್ಲ. ಅಜ್ಞಾನಿಗಳ ಹಾಗೆ ಪ್ರಾರ್ಥನೆ ಮಾಡುವಂಥದ್ದು ದೇವ್ರು ಇಷ್ಟಪಡುವಂತಲ್ಲ. ಜ್ಞಾನವುಳ್ಳರಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂತರಾಗಿ, ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಯಾರಿಗಾಗಿ ಪ್ರಾರ್ಥನೆ ಮಾಡಬೇಕು, ಎಷ್ಟು ಸಮಯ ಪ್ರಾರ್ಥನೆ ಮಾಡಬೇಕು ಎಂಬಂತ ಎಲ್ಲ ಸಂಕ್ಷಿಪ್ತವಾದಂತ ಮಾಹಿತಿಯನ್ನು ಪಡೆದುಕೊಂಡು ಜ್ಞಾನ ಸಾಮರ್ಥ್ಯಗಳಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುವಾತನಾಗಿದ್ದಾನೆ. ಅಜ್ಞಾನಿಗಳ ಹಾಗೆ ನಾವು ಪ್ರಾರ್ಥನೆ ಮಾಡದ ಹಾಗೆ ಎಚ್ಚರಿಕೆಯಿಂದ ನಾವು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯ ಸಂಗತಿ ಎಂಬುದಾಗಿ ನಾನು ನೆನೆಸುವಂತನಾಗಿದ್ದೇನೆ. ಒಂದು ಸಾರಿ ಒಬ್ಬ ಸಹೋದರು ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ನಿಂತ್ಕೊಂಡು ಸೇವೆಗೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ರು. ಸೇವೆಗೆ ಹೋಗಿ ಸಿದ್ಧರಾಗಿರುವಾಗ ಇನ್ನೇನು 5 ನಿಮಿಷದಲ್ಲಿ ಬಸ್ ಬರುವಂತ ಸಮಯ. ಇನ್ನೊಬ್ಬೊಬ್ಬ ಸಹೋದರು ಬಂದು ಅವರಿಗೆ ಮಾತಾಡ್ತಾರೆ, ಸೇವಕರು ಎಲ್ಲಿ ಹೋಗ್ತಾ ಇದ್ದಾರೆ ಅಂದ. ನಾನು ಸೇವೆಗೆ ಹೋಗ್ತೇನೆ ಎಂಬುದಾಗಿ ಸೇವಕರು ಹೇಳಿದಾಗ, ಅಯ್ಯೋ ಒಳ್ಳೇದಾಯ್ತು ಬ್ರದರ್, ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಎಂಬುದಾಗಿ ಬಸ್ ಸ್ಟ್ಯಾಂಡ್ ಪ್ರಾರ್ಥನೆ ಸ್ಟಾರ್ಟ್ ಮಾಡ್ತಾರೆ. ಈಗ ಪ್ರಾರ್ಥನೆ ಮಾಡುವಂತ ಒಬ್ಬ ಸಹೋದರ, ಅದು ಬೇರೆ ಡಿನಾಮಿನೇಷನ್ ಇರುವಂತ ಸಹೋದರ. ಈಗ ಅವರು ಪ್ರಾರ್ಥನೆ ಮಾಡಿದ್ರು. ಮಾಡ್ತಾ ಮಾಡ್ತಾ ಬಸ್ ಬಂತು. ಬಸ್ ತನ್ನ ಪಾಡಿಗೆ ಹೊರಟೋಯ್ತು. ಇವರಿಬ್ಬರೆಲ್ಲ ಪ್ರಾರ್ಥನೆ ಹಾಗೆ ನಡೀತಾ ಇದೆ. ಈಗ ಪ್ರಾರ್ಥನೆ ಆದ ನಂತರದಲ್ಲಿ ಆಮೇಲೆ ಎಂದ್ಬಿಟ್ರು. ಆಮೇಲೆಂದು ಪ್ರಾರ್ಥನೆ ಮಾಡಿದ ವ್ಯಕ್ತಿ ಗಾಡಿ ಚಾಲ ಮಾಡ್ಕೊಳ್ಳಕ್ಕೆ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಇಲ್ಲಿ ನಿಂತುಕೊಂಡ ಸೇವಕರು ಹೇಳ್ತಾರೆ, ಅಯ್ಯಾರ ಎಲ್ಲಿ ಹೋಗ್ತಾ ಇದ್ದೀರ ಅಂದ್ರೆ, ಆಯ್ತು ನಾನು ಪ್ರಾರ್ಥನೆ ಮನೆಗೆ ಹೋಗ್ತಾ ಇದ್ದೀನಿ. ಆಯ್ತು ನಾನು ನಿಮ್ಮೊಟ್ಟಿಗೆ ಮನೆಗೆ ಬರ್ತೀನಿ ಎಂಬುದಾಗಿ ಅವ್ರು ಹೇಳಲಿಕ್ಕೆ ಪ್ರಾರಂಭಿಸಿದ್ರು. ಯಾಕೆ ನೀವು ಸೇವೆ ಹೋಗಿಲ್ಲ? ನೀವು ಪ್ರಾರ್ಥನೆ ಮಾಡಿದಂತ ಪ್ರಾರ್ಥನೆ ಬಲದಿಂದ ಬಸ್ ಬಂತು, ಬಸ್ ಹೊರಟು ಹೋಯ್ತು ಎಂಬುದಾಗಿ ಅವ್ರು ಹೇಳ್ತಾ ಬಂದ್ರು. ಎಂತ ನಗುವಂತ ಮಾತಲ್ಲ ಬೇರೆ. ನೋಡಿ, ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾನೆ. ಸಂದರ್ಭ ಸಮಯ ಅನುಸಾರವಾಗಿ ಯಾವ ಪ್ರಾರ್ಥನೆ ಎಷ್ಟು ಮಾಡಬೇಕೆಂಬಂತ ನಾವು ಮೊದಲು ಕಲಿತುಕೊಳ್ಳುವಂತರಾಗಿರಬೇಕು. 5ನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ ಅದರ 10ನೇ ವಚನ. ಇಲ್ಲಿ ನಮ್ಮ ಕರ್ತನಾದ ಯೇಸು ಸ್ವಾಮಿಯು ಸ್ಪಷ್ಟವಾದಂತ ಪ್ರಾರ್ಥನೆಯ ಮಾಹಿತಿಯನ್ನು ತನ್ನ ಶಿಷ್ಯರಿಗೆ ಕೊಡುವಂಥದ್ದು. ಪರಲೋಕದಲ್ಲಿರುವಂತ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧ ನಡೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ಆತನಲ್ಲಿ ಹೇಳುವಾತನಾಗಿದ್ದಾನೆ. ಬಹಳ ಸೂಕ್ಷ್ಮವಾಗಿ ಹೇಳುವಂತ ಮಾತು, ಶಿಷ್ಯರಿಗೆ ಹೇಳುವಂತ ಮಾತು, ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದು ಎಂಬುದಾಗಿ. ಅವರು ಪ್ರಾರ್ಥನೆ ಮಾಡುವಾಗ ದೇವರ ಚಿತ್ತವನ್ನು ಅರ್ಥ ಮಾಡಿಕೊಂಡು ಪ್ರಾರ್ಥನೆ ಮಾಡಬೇಕು. ಮಾತ್ರದಲ್ಲ, ನಮಗೆ ಅನುದಿನವಾಗಿ ಏನ್ ಅವಶ್ಯಕತೆ ಇದೆಯೋ ಅದನ್ನ ಅರ್ಥ ಮಾಡಿಕೊಂಡು ಪ್ರಾರ್ಥನೆ ಮಾಡುವಂತಾಗಿರಬೇಕು. ಅಷ್ಟು ಮಾತ್ರದಲ್ಲ, ನಾವು ಇತರರ ತಪ್ಪುಗಳನ್ನು ಕ್ಷಮಿಸುವಂತ ಮಟ್ಟದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಇದು ನಮ್ಮ ಕರ್ತನಾದ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳುವಂತ ಮಾತು. ದೇವರ ಚಿತ್ತ ಏನಪ್ಪಾ ಅಂತಂದ್ರೆ, ಸರಿಯಾಗಿ ನಾವು ಜೀವಿಸಿ ಪರಲೋಕದ ರಾಜ್ಯಕ್ಕೆ ನಾವು ಸೇರ್ಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. ಹಾಗಾಗಿ ದೇವರ ಚಿತ್ತವನ್ನ ಅರ್ಥ ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗೆ ಒಂದು ಬೆಲೆ ಇರುವಂತದ್ದಾಗಿದೆ. ನಮ್ಮ ಅನುದಿನದ ಜೀವನದಲ್ಲಿ ನಮಗೆ ಏನು ಅವಶ್ಯಕತೆ ಇದೆಯೋ ಅಷ್ಟರ ವಿಷಯ ಕುರಿತಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಾಳಿನ ವಿಷಯ ಕುರಿತ ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ. ವಾಕ್ಯ ಭಾಗದಲ್ಲಿ ನೋಡ್ತೀವಿ, ನಾಳಿನ ವಿಷಯಗಳು ತನ್ನನ್ನೇ ತಾನೇ ಚಿಂತಿಸಿಕೊಟ್ಟಂತ ನಾವು ಅದ್ರ ವಿಷಯಗಳು ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ. ಹಾಗಾಗಿ ದೇವರ ಮಕ್ಕಳಂತ ನಾವು ದೇವರ ಚಿತ್ತವನ್ನು ಅರ್ಥ ಮಾಡಿಕೊಂಡು ಪ್ರಾರ್ಥನೆ ಮಾಡಬೇಕು. ನಮಗೆ ಅನುದಿನದ ಆಹಾರವನ್ನು ಏನು ಅರ್ಥ ಬೇಕಾಗಿದೆ ಅಷ್ಟರ ವಿಷಯ ಕೂಡ ಚಿಂತಿಸಿ ಪ್ರಾರ್ಥನೆ ಮಾಡುವಂತರಾಗಿರಬೇಕು. ಅಷ್ಟು ಮಾತ್ರದಲ್ಲ, ಜನರ ತಪ್ಪುಗಳನ್ನು ಕ್ಷಮಿಸುವಂತ ಮಟ್ಟದಲ್ಲಿ ನಮ್ಮ ಪ್ರಾರ್ಥನೆ ಇರಬೇಕೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂತರಾಗಿದೆ. ಈ ರೀತಿಯಾದಂತ ಪ್ರಾರ್ಥನೆ ಒಂದು ವೇಳೆ ಇರೋದಾದ್ರೆ ನಮ್ಮ ಪ್ರಾರ್ಥನೆಗೆ ಅದು ದೇವರು ಇಷ್ಟಪಡುವಂತನಾಗಿದ್ದಾನೆ. ನಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರನ್ನು ದಯಪಾಲಿಸುವಂತನಾಗಿದ್ದಾನೆ. ನಮ್ಮ ಪ್ರಾರ್ಥನೆ ಅದು ಪರಲೋಕ ರಾಜ್ಯಕ್ಕೆ ಸೇರ್ತದೆ. ಆ ಪರಲೋಕ ರಾಜ್ಯದಲ್ಲಿ ಇದ್ದಂತ ಕರ್ತನು ಲಾಲಿಸಿ ನಮಗೆ ಬೇಕಾದಂತ ಎಲ್ಲ ಕೃಪೆಯನ್ನು ಆತನು ಸ್ವರ್ಗಲೋಕದಲ್ಲಿ ಅನುಗ್ರಹಿಸಿಕೊಟ್ಟು ನಡೆಸುವಾತನಾಗಿದ್ದೀನಿ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದೆ. ಕೊನೆಯದಾಗಿ ಮತ್ತಾಯನ ಬರೆದ ಸುವಾರ್ತೆ ಅದರ 26ನೇ ಅಧ್ಯಾಯ, ಮತ್ತಾಯನ ಬರೆದ 26ನೇ ಅಧ್ಯಾಯದ ನಾವು 41ನೇ ವಚನ ಓದ್ತಾ ಬರೋಣ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ.
ಮನಸ್ಸು ಸಿದ್ಧವಾಗಿದ್ದರೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂಬುದಾಗಿ. ಇಲ್ಲಿ ನಮ್ಮ ಕರ್ತನಾದ ಯೇಸು ಸ್ವಾಮಿಯು ತನ್ನ ಜೊತೆಯಲ್ಲಿ ಕೈ ಹಿಡಿದು ಮುಂದೆ ಬಂದಂತ ಶಿಷ್ಯರ ವಿಷಯ ಕುರಿತಾಗಿ ಈ ಅಧ್ಯಾಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಶಿಷ್ಯರು ಕರ್ತನಾದ ಯೇಸು ಸ್ವಾಮಿ ಒಟ್ಟಿಗೆ 3 ವರ್ಷ ಕಾಲ ಸೇವೆಯಲ್ಲಿ ಆತನೊಟ್ಟಿಗೆ ಸಂತೋಷ ಸಮಾಧಾನದಿಂದ ಸೇವೆಯನ್ನು ಮಾಡಿ ಅದ್ಭುತ ಕಾರ್ಯ, ಸೂಚಕ ಮಹತ್ಕಾರ್ಯ ಎಲ್ಲವನ್ನು ನೋಡಿದಂತ ಶಿಷ್ಯರು ಈಗ ಇಲ್ಲಿ ಗೆತ್ಸೆಮನ ತೋಟದಲ್ಲಿ ಬಂದು ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ನಾವು ನೋಡುವಂತರಾಗಿದ್ದೇವೆ. ನಮ್ಮ ಕರ್ತನಾದ ಯೇಸು ಸ್ವಾಮಿಯು ಶಿಷ್ಯರಿಗೆ ಗೆತ್ಸೆಮನ ತೋಟದಲ್ಲಿ ಕೂಡಿಸಿ ಅವ್ರಿಗೆ ಹೇಳಿದಂತ ಮಾತೇನಪ್ಪ ಅಂದ್ರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆಯನ್ನ ಮಾಡಿರಿ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ನನ್ನ ಪ್ರಿಯರೇ, ಈ ಪ್ರಸ್ತುತವಾದ ದಿನಗಳಲ್ಲಿ ಅನೇಕ ದೇವರ ಸೇವಕರು, ಹಿರಿಯರು, ವಿಶ್ವಾಸಿಗಳು ಈ ಕರೋನಾ ವೈರಸ್ ನಿಂದ ಅದರಲ್ಲಿ ಸಿಕ್ಕಿಕೊಂಡು ನರಳಾಡುವಂಥದ್ದು ನಾವು ನೋಡುವಂತರಾಗಿದ್ದೆವು. ಅಷ್ಟು ಮಾತ್ರದಲ್ಲ, ಅನೇಕ ಕಡೆ ನೋಡುವಾಗ ಅಕ್ಕಪಕ್ಕದ ಮನೆಯಲ್ಲಿಯೂ, ಅಕ್ಕಪಕ್ಕದ ಜಿಲ್ಲೆಗಳಲ್ಲಿಯೂ, ವಿವಿಧ ಸ್ಥಳಗಳಲ್ಲಿಯೂ ಈ ಕರೋನಾ ವೈರಸ್ ಬಹಳಷ್ಟು ಮುಂದುವರಿತಾ ಇದೆ. ಈಗ ಎಲ್ಲರಿಗೂ ಇದರಿಂದ ಭಯ ಭೀತಿ ಉಂಟಾಗಿದೆ. ಇದು ಒಂದು ರೀತಿಯಾದಂತ ಭಯಂಕರವಂತ ಶೋಧನೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಶೋಧನೆಯ ಮಧ್ಯದಲ್ಲಿ ನಾನು ಮತ್ತು ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, ಶೋಧನೆಗಳು ಬಂದಿರುವಾಗ ಭಯಪಡದ ಹಾಗೆ ನಮ್ಮ ಕರ್ತನಾದ ಯೇಸು ಸ್ವಾಮಿನ ನೆನಪು ಮಾಡಿಕೊಂಡು, ಆತನು ನಮಗೆ ದಯಪಾಲಿಸಿರುವಂತ ವಾಕ್ಯವನ್ನ ನೆನಪು ಮಾಡಿಕೊಂಡು ನಾವು ಧೈರ್ಯವಾಗಿರುವುದು, ಶೋಧನೆಗಳನ್ನ ಜಯಿಸಲಿಕ್ಕೆ ನಾವು ಪ್ರಾರ್ಥನೆಯನ್ನ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದ ಸಂಗತಿಯಾಗಿದೆ. ಪ್ರೇರೆ, ಶೋಧನೆಗಳು ಬಂದಿರುವಾಗ ಅನೇಕರು ಭಯಭೀತಿಗೆ ಒಳಗಾಗ ಹೋಗ್ತಾರೆ. ಶೋಧನೆ ಬಂದಿರುವಾಗ ಅನೇಕರು ಸೋತು ಹೋಗುವಂತ ಸ್ಥಿತಿಗೆ ದಾಟಿ ಹೋಗ್ತಾರೆ. ಆದರೆ ನನ್ನ ಪ್ರೇರೆ, ನಮ್ಮ ಕರ್ತನಾದ ಯೇಸು ಸ್ವಾಮಿ ಹೇಳುವಂತ ಮಾತು, ಶೋಧನೆ ಬರುವಾಗ ಭಯಪಡದ ಹಾಗೆ ಎಚ್ಚರವಾಗಿದ್ದು ಪ್ರಾರ್ಥನೆಯನ್ನ ಮಾಡಿರಿ ಎಂಬುದಾಗಿ. ನಿಜಕ್ಕೂ ನಮ್ಮ ಕರ್ತನಾದ ಯೇಸು ಸ್ವಾಮಿಯು ನಮಗೆ ಪ್ರಾರ್ಥನೆ ಮಾಡಿ ಮಾದರಿಯನ್ನ ತೋರಿಸಿದ್ದಾನೆ. ಆತನು ಶೋಧಿಸಲ್ಪಡುವಂತ ಸಂದರ್ಭಗಳನ್ನು ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆಯು 4ನೇ ಅಧ್ಯಾಯ ಓದ್ತಾ ಬರುವಾಗ ಆತನು ಶೋಧನೆಗೆ ಒಳಗಾದಂಥದ್ದು ನಾವು ನೋಡುವಂತರಾಗಿದ್ದೆವು. ಸೈತಾನನು ಅವನನ್ನ ಬೆಟ್ಟದ ಸ್ಥಳಕ್ಕೆ ಒಯ್ದು ಬಿಡ್ತಾನೆ, ದೊಡ್ಡ ದೊಡ್ಡ ಸ್ಥಳಕ್ಕೆ ಒಯ್ದು ವೈಭವವನ್ನು ತೋರಿಸ್ತಾನೆ. ಈ ರೀತಿಯಾದ ಅನೇಕ ಶೋಧನೆಗಳನ್ನು ಮಾಡಿದಂಥದ್ದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆದ್ರೆ ನಮ್ಮ ಕರ್ತನಾದ ಯೇಸು ಸ್ವಾಮಿಯು ಆತನು ಪ್ರಾರ್ಥನೆ ವೀರರಾಗಿರೋದ್ರಿಂದ ಆತನು ಶೋಧನೆಗೆ ಒಳಗಾಗದಂತೆ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಎಲ್ಲಾ ಶೋಧನೆಗಳನ್ನ ನಾವು ಜಯಿಸಿದನು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೆವು. ಹಾಗಾಗಿ ಪ್ರೇರೆ, ಕೆಲವು ಸಂದರ್ಭಗಳಲ್ಲಿ ನಮಗೆ ಶೋಧನೆ ಬಂದಿರುವಾಗ ನಾವು ಭಯಭೀತರಾಗಿರ್ಲಿಕ್ಕೆ ನಾವು ಹೋಗುವಂತರಾಗಿದ್ದೆವು. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಭಯಭೀತರಾಗದ ಹಾಗೆ ದೇವರ ವಾಕ್ಯ ನಮಗೆ ತಿಳಿಸುವಾಗ ನಾವು ದೇವರ ವಾಕ್ಯ ಹಿಡಿದುಕೊಂಡವರಾಗಿದ್ದು ದೇವರನ್ನು ದೃಷ್ಟಿಸಿ ಭಯಭೀತಿಗೆ ಒಳಗಾಗದ ಹಾಗೆ, ಶೋಧನೆಗೆ ಒಳಗಾಗದೆ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯ ಸಂಗತಿ ಆಗಿದೆ. ಒಂದು ವಚನ ಹೇಳಿ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅದರ 12 ಮತ್ತು 13ನೇ ವಚನದಲ್ಲಿ ನೋಡುವ ಹಾಗೆ, ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರವಾಗಿರಲಿ. ಮನುಷ್ಯರು ಸಹಿಸಬಾರದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸುವುದಿಲ್ಲ ಎಂಬುದಾಗಿ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನ ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಎಂಬುದಾಗಿ. ನನ್ನ ಪ್ರೇರೆ, ಕೆಲವು ಸಮಯದಲ್ಲಿ ನಮ್ಮ ನಂಬಿಕೆಗೆ ಶೋಧನೆ ಬರುವಂತದ್ದಾಗಿದೆ. ಯಾವ ರೀತಿ ಅಬ್ರಾಹ್ಮನಿಗೆ ಶೋಧನೆ ಬಂತು ಆ ರೀತಿಯಾಗಿ ನಮಗೂ ಬರುವಂತದ್ದಾಗಿದೆ. ಅವನ ನಂಬಿಕೆಗೆ ಶೋಧನೆ ಬಂತು, ಆ ರೀತಿಯಾಗಿ ನಮ್ಮ ನಂಬಿಕೆಗೆ ಸಹ ಕೆಲವು ಸಮಯದಲ್ಲಿ ಶೋಧನೆ ಬರುವಂತ ಸಹಜ. ಶೋಧನೆ ಬಂದಿರುವಾಗ ಭಯ ಪಡೋದು ಅವಶ್ಯಕತೆ ಇಲ್ಲ. ಶೋಧನೆ ಬಂದಿರುವಾಗ ದುಃಖಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ. ಶೋಧನೆಯನ್ನ
ಬರುತ್ತಾ ನಮ್ಮನ್ನು ಹಾಳು ಮಾಡೋದಕ್ಕಿಂತ ಮುಂಚಿತವಾಗಲೇ ನಮ್ಮ ಕರ್ತನಾದ ಯೇಸು ಸ್ವಾಮಿ ನಮಗೆ ಮತ್ತೊಂದು ಮಾರ್ಗವನ್ನು ತೆರೆಯುವಾತನಾಗಿದ್ದಾನೆ. ಯಾಕಂದ್ರೆ ಆತನ ತನ್ನ ಮಕ್ಕಳನ್ನ ಎಂದಿಗೂ ಬೀಳುವುದಕ್ಕೆ ಬಿಡುವುದಿಲ್ಲ, ಎಚ್ಚರಿಕೆ ಬಾರದಿದ್ದು ಜೀವಿಸ್ಬೇಕು ಎಂಬುದಾಗಿ ನಮ್ಮನ್ನ ಬಲಪಡಿಸುವುದಕ್ಕೋಸ್ಕರ ಈ ಶೋಧನೆಗಳು ನಮ್ಮ ಜೀವನದಲ್ಲಿ ಬರುವಂತದ್ದಾಗಿದೆ. ಒಂದು ವೇಳೆ ಈ ಕರೋನಾ ವೈರಸ್ ಒಂದು ವೇಳೆ ಬಂದಿರೋದಾದ್ರೆ ಅದು ನಮ್ಮ ಒಳ್ಳೆಯದಕ್ಕೆ ಎಂಬುದಾಗಿ ಭಾವಿಸಿ ಅದನ್ನು ಸ್ವೀಕರಿಸುತ್ತಾ ಪ್ರಾರ್ಥನೆಯಿಂದ ಸಮಯ ಕಳಿತಾ ಇಂಥ ಬಣ್ಣದ ಶೋಧನೆಗಳನ್ನ ನಾವು ಜಯಿಸುತ್ತಾ ಮುಂದೆ ಸಾಗ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಬರೋಣ. ವಾಕ್ಯ ಭಾಗವನ್ನು ಹೇಳಲಿಕ್ಕೆ ಸಮಯ ಅನುಗ್ರಹಿಸಿಕೊಟ್ಟಂತ ಶಿವಮೊಗ್ಗ ಸಭೆ ಹಿರಿಯರಿಗೂ ಸೈಮನ್ ಸಹೋದರಿಗೂ ಮಾತ್ರದಲ್ಲ, ಈ ಝೂಮ್ ಆ್ಯಪ್ನಲ್ಲಿ ಸೇರಿಕೊಂಡು ನನ್ನ ಶಬ್ದವನ್ನು ಅಥವಾ ನನ್ನ ಸ್ವರವನ್ನು ಕೇಳುವಂತ ಎಲ್ಲಾ ಪ್ರಿಯರಿಗೂ ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಒಂದನ್ನು ಹೇಳಲಿಕ್ಕೆ ನಾವು ಆಶೀರ್ವಾದ ಬರಲಿ. ಆಮೇನ್.